ಹಲೋ ನಮಸ್ಕಾರ, ಚಿಂದಿತಿತ್ರನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಜೊತೆ ಇದ್ದಾರೆ. ನಾನು ಮಾತಾಡೋಕ್ಕಿಂತ ಮುಂಚೆನೇ ಕೆಳಗಡೆ ಹೋಗಿ ಟಕ ಟಕ ಅಂತ ಲೈಕ್ಸ್ ಹೊಡಿ ನನ್ನ ಪ್ರೀತಿಯ ಚಂದಾದಾರರು. ನೀವಿನ್ನು ನನ್ನ ಚಂದಾದಾರರಾಗಿಲ್ಲ ಅಂದರೆ ಕೆಳಗಡೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ, ಅದು ನೋಡಿರಿ. ಅದ್ರ ಪಕ್ಕದಲ್ಲಿರೋ ಗಂಟೆನ ರಪ್ಪಕ್ ಅಂತ ಹೊಡ್ತಿದ ತಕ್ಷಣ ಟಪಕ್ ಅಂತ ನನ್ನ ಪ್ರೀತಿ ನಿಮ್ಮ ಮೇಲೆ ಬೀಳುತ್ತೆ. ಇತ್ತೀಚೆಗೆ ದೇಶದಲ್ಲಿ ಎಲ್ಲರೂ ಕಾಯ್ತಿರೋದು ಹೆಲಿಕಾಪ್ಟರ್ ಇಂದ ಹಣ ಉದುರಿಸ್ತಾರ ಅಂತ. ಕೊರೋನಾ ಎಫೆಕ್ಟ್, ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಸುರಿತಾರ ಮೋದಿ. ವಾಯ್ಸ್ ಗೊತ್ತಾಯ್ತಲ್ಲ ಯಾರ್ದು ಅಂತ? ನಮ್ಮ ಆಹಾ ಅರವಿಂದುದು. ನೀವಿನ್ನೂ ಅರವಿಂದುದು ಆಹಾ ಬಗ್ಗೆ ಗೊತ್ತಾಗಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿದ್ದೀನಿ. ನಮ್ಮ ರೆಡಾರ್ ಬ್ರಹ್ಮಾಂಡ ಎನರ್ಜಿ ವಿಡಿಯೋನ ನೀವು ನೋಡ್ಲೇಬೇಕು. ಕೊರೋನಾ ಎಫೆಕ್ಟ್, ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಸುರಿತಾರ ಮೋದಿ. 2 ಡಾಟ್, ಒಂದು ಎಕ್ಸ್ಕ್ಲಮೇಷನ್ ಮಾರ್ಕ್, ಪಕ್ಕದಲ್ಲಿ ಒಂದು ಕ್ವಶನ್ ಮಾರ್ಕ್. ಯವಿ 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 ಕೊಡ್ರೋ ಅಣ್ಣಂಗೆ ಒಂದು ಜುಮ್ಲಾ ಅವಾರ್ಡ್. ಈ ವಿಡಿಯೋ ಎಡಿಟ್ ಮಾಡಿದವ್ರಂತೂ ಹಾಲಿವುಡ್, ಬಾಲಿವುಡ್, ಕಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್ ಎಲ್ಲ VFX ಆರ್ಟಿಸ್ಟ್ಗಳು ಗುಲ್ಲೆ ಇವ್ರ ಮುಂದೆ. ಇವ್ರ ಪ್ರೋಮೋ ಹೆಂಗಿದೆ ಅಂದ್ರೆ, ಏನೋ ಪಾಪ ನರೇಂದ್ರ ಮೋದಿಗೆ ಏನು ಕ್ಯಾಮೆ ಇಲ್ಲ. ಹೆಲಿಕಾಪ್ಟರ್ ನಲ್ಲಿ ಅವರೇ ಸ್ವತಃ ಕೂತ್ಕೊಂಡು ಪೈಲಟ್ ತರ ಮೂಟೆಗಟ್ಲೆ ಕ್ಯಾಶ್ ಇಟ್ಕೊಂಡು ಎಲ್ಲಾ ಕಡೆ ಹೋಗಿ ಕ್ಯಾಶ್ ಉದುರಿಸೋರ್ ತರ ತೋರಿಸ್ತವ್ರು ಇದನ್ನ. ಕೊರೋನಾ ಎಫೆಕ್ಟ್, ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಸುರಿತಾರ ಮೋದಿ. ಜನರಿಗೆ ಬಂಪರ್ ಗಿಫ್ಟ್, ಆಕಾಶದಿಂದ ಬೀಳಲಿದೆಯಾ ಕಂತೆ ಕಂತೆ ನೋಟು. ಬೀಳುತ್ತೆ ನೀ ಪಿಂಡ. ಅಪ್ಪ ಏನ್ ಜಾತ್ರೆ VFX ಗುರು ಇದು. ಬಡ್ಡಿ ಇಲ್ಲ, ಸಾಲ ಇಲ್ಲ. ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು. ಬಾಚಿಕೊಂಡಷ್ಟು ನಿಮ್ದೇ ಕಾಸು. ಮೋದಿ ಬಳಿ ಸೂಪರ್ ಐಡಿಯಾ. ಸೂಪರ್ ಐಡಿಯಾ. ಏನ್ ಜಾತ್ರೆ ಗುರು ಅದು VFX. ಅದು ಮೋದಿ ಬಳಿ ಸೂಪರ್ ಐಡಿಯಾ ಅಂತೆ. ಸಿಕ್ತವ್ರಿಗೆ ಸೀರುಂಡೆ, ಬಾಚ್ಕೊಂಡಷ್ಟು ನಿಮ್ದೇ ಕಾಸು. ಯವಿ 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 ಹಸಿ 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 ಬರೀ ಹಸಿ ಸುಳ್ಳು. ಪಬ್ಲಿಕ್ ಟಿವಿ ಅಂದ್ರೆ ಹಸಿ ಸುಳ್ಳು. ಬರೀ ಕೊಳ್ತೋಗಿರೋ ಹಳೆಗಳೇ ಹೇಳ್ತಾರೆ ಮುಂಡೆವು. ಎಲ್ಲಾರು ಕೊಟ್ಕೆನಲ್ಲಿ ಗಂಜಲಾ ಸಂಗಣಿ ಬಾಚಿ ಹೋಗಿ ಎಲ್ಲರೂ ನಿಮ್ಗೆ ಪ್ರಾಣಿಗಳು ಮುಗ್ದತೆ ಕೈಗಂಟ್ಲಿ. ಇವ್ರಿಗೆ ಪುಂಗಿ ಬಿಡೋಕ್ ಒಂದ್ ಲಿಮಿಟ್ ಬೇಡವಾ? ಸಿಕ್ದವ್ರಿಗೆ ಸೀರುಂಡೆ, ಬಾಚ್ಕೊಂಡಷ್ಟು ನಿಮ್ದೇ ಕಾಸು ಅಂತೆ. ಅಪ್ಪ, ಹೆಲಿಕಾಪ್ಟರ್ ನಲ್ಲಿ ದುಡ್ಡು ಸುರಿಸ್ತಾರ ಮೋದಿ. ಜನರಿಗೆ ಬಂಪರ್ ಗಿಫ್ಟ್, ಆಕಾಶದಿಂದ ಬೀಳಲಿದೆಯಾ ಕಂತೆ ಕಂತೆ ನೋಟು. ಬಡ್ಡಿ ಇಲ್ಲ, ಸಾಲ ಇಲ್ಲ. ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು. ಸಿಕ್ಕವರಿಗೆ ಸೀರುಂಡೆ, ಬಾಚ್ಕೊಂಡಷ್ಟು ನಿಮ್ಗೆ ಕಾಸು. ಮೋದಿ ಬಳಿ ಸೂಪರ್ ಐಡಿಯಾ. ಏನಿದು ಹೆಲಿಕಾಪ್ಟರ್ ಮನಿ ಪ್ಲಾನ್? ಅಲ್ಲೇ ಹುಚ್ಚಲ್ ಮೀನ್ ಹಿಡಿಯೋದಂದ್ರೆ ಇದೆ. ಈ ಗಿರ್ಲೋಡ್ದಿರೋ ಚುಯ್ಯಾ ತಲೆಗಳಿಗೆ ನಿಯತ್ತಾಗಿರೋ ನ್ಯೂಸ್ ನ ಹೇಳಕ್ ಬರಲ್ಲ, ಸೀದಾ ನ್ಯೂಸ್ ನ ತಯಾರಿಸೇ ಬಿಡೋದು. ಸಿಕ್ಕಿದವರಿಗೆ ಸೀರುಂಡೆ. ಅಮ್ಮ, ನಿಮ್ ಬಾಸ್ ಡಾಕ್ಟರ್ ರೇಲ್ ರಂಗನ್ ತಲೆ ದೊಡ್ಡ ಫೇಕ್ ನ್ಯೂಸ್ ಗಣಿ. ಆಗದಂಗು ಅಣ್ಣನ್ ತಲೆಯಿಂದ ಕಿಷ್ಕು ವಾರ್ತೆಗಳೇ. ಹೋಗಮ್ಮ ಗಿರ್ತಲೆ ಸುಬ್ಬಿ, ನಿಮ್ ಬಾಸ್ ಡೌಗಳನ್ನ ಸಗಣಿ ಬಾಚ್ದಂಗ್ ಬಾಚ್ಕೋ. ಹೆಲಿಕಾಪ್ಟರ್ ಮನಿ, ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು. ಹೆಲಿಕಾಪ್ಟರ್ ನಿಂದ ಪ್ರತಿ ಊರಿಗೂ ದುಡ್ಡು. ಆಕಾಶದಿಂದ ಬೀಳಲಿದೆಯೇ ಕಂತೆ ಕಂತೆ ನೋಟು. ಕಾಮನ್ ಸೆನ್ಸ್ ಬೇಡವಾ ನಿಮ್ಗೆ? ದೇಶದಲ್ಲಿ ಯಾರಿಗೂ ಹಣದ ಅಭಾವ ಎದುರಾಗಲೇಬಾರದು ಅನ್ನುವಂತಹ ಬಹುದೊಡ್ಡ ಯೋಜನೆ ಇದಾಗಲಿದೆ ಎನ್ನಲಾಗ್ತಾ ಇದೆ. ಸಮಸ್ತ ದೇಶವಾಸಿಗಳಿಗೆ ಬಂಪರ್ ಗಿಫ್ಟ್ ಕೊಡಬಹುದು ಎನ್ನಲಾಗ್ತಾ ಇದೆ. ಕೊರೋನಾದಿಂದ ಪಾತಾಳ ನೋಡ್ತಾ ಇರುವ ದೇಶದ ಆರ್ಥಿಕತೆಗೆ ನಿಜಕ್ಕೂ ಇದು ಬೂಸ್ಟ್ ನಂತೆ ಎನ್ನಲಾಗ್ತಾ ಇದೆ. ಪಬ್ಲಿಕ್ ಟಿವಿಯ ವಾರ್ತಾ ಮೂಲಗಳು ವಾಟ್ಸ್ಆಪ್ ಎನ್ನಲಾಗ್ತಾ ಇದೆ. ಪ್ರಾಪಗಂಡಾ ನ್ಯೂಸ್ ಹಾಕೋದ್ರಲ್ಲಿ ಪಬ್ಲಿಕ್ ಟಿವಿ ಎತ್ತಿದ ಕೈ ಎನ್ನಲಾಗ್ತಾ ಇದೆ. ಪಬ್ಲಿಕ್ ಟಿವಿ ರಂಗನಾಥ್ TRPಗೋಸ್ಕರ ಸುಳ್ಳು ನ್ಯೂಸ್ ಗಳನ್ನ ಹಾಕ್ತಾರೆ ಎನ್ನಲಾಗ್ತಾ ಇದೆ. ಪಬ್ಲಿಕ್ ಟಿವಿ ಪ್ರೆಸೆಂಟರ್ ಗಳಿಗೆ ಕನಿಷ್ಠ ಜ್ಞಾನವೂ ಇಲ್ಲ ಎನ್ನಲಾಗ್ತಾ ಇದೆ. ಪಬ್ಲಿಕ್ ಟಿವಿ ಒಂದು ಬೇಜವಾಬ್ದಾರಿ ಮಾಧ್ಯಮ ಎನ್ನಲಾಗ್ತಾ ಇದೆ. ಪಬ್ಲಿಕ್ ಟಿವಿ ಅವರಿಗೆ ಸುಳ್ಳು ಹೇಳುವ ಚಟ ಮತ್ತು ಕಾಯಿಲೆ ಇದೆ ಎನ್ನಲಾಗ್ತಾ ಇದೆ. ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ. ಏನಾರು ಹೇಳ್ಕೊಡಿ, ಏನಾರು ಅನ್ಕೊಳ್ಳಿ, ಎನ್ನಲಾಗ್ತಾ ಇದೆ. ಪಬ್ಲಿಕ್ ಟಿವಿ ರಂಗನಾಥ್ TRPಗೋಸ್ಕರ ಸುಳ್ಳು ನ್ಯೂಸ್ ಗಳನ್ನ ಹಾಕ್ತಾರೆ ಎನ್ನಲಾಗ್ತಾ ಇದೆ. ಪಬ್ಲಿಕ್ ಟಿವಿ ಪ್ರೆಸೆಂಟರ್ ಗಳಿಗೆ ಕನಿಷ್ಠ ಜ್ಞಾನವೂ ಇಲ್ಲ ಎನ್ನಲಾಗ್ತಾ ಇದೆ. ಪಬ್ಲಿಕ್ ಟಿವಿ ಒಂದು ಬೇಜವಾಬ್ದಾರಿ ಮಾಧ್ಯಮ ಎನ್ನಲಾಗ್ತಾ ಇದೆ. ಪಬ್ಲಿಕ್ ಟಿವಿ ಅವರಿಗೆ ಸುಳ್ಳು ಹೇಳುವ ಚಟ ಮತ್ತು ಕಾಯಿಲೆ ಇದೆ ಎನ್ನಲಾಗ್ತಾ ಇದೆ. ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ ಎನ್ನಲಾಗ್ತಾ ಇದೆ. ಏನಾರು ಹೇಳ್ಕೊಡಿ, ಏನಾರು ಅನ್ಕೊಳ್ಳಿ, ಎನ್ನಲಾಗ್ತಾ ಇದೆ. ಎಲ್ರಿಗೂ ಬೇಕೇ ಬೇಕು ಕಾಸು. ಕಾಸು. ಆರ್ಥಿಕತೆ ಮೇಲೆ ಕೊರೋನಾ ಡ್ಯಾನ್ಸ್. ಗಗನದಿಂದ ದುಡ್ಡಿನ ಮಳೆ ಸುರಿಯುತ್ತಾ ಆಕಾಶದಿಂದ ಹಣ ಧರೆಗಿಳಿದು ಬರುತ್ತಾ. ಎಲ್ರಿಗೂ ಬೇಕೇ ಬೇಕು ಕಾಸು. ಆರ್ಥಿಕತೆ ಮೇಲೆ ಕೊರೋನಾ ಡ್ಯಾನ್ಸು. ರೈಲ್ ರಂಗನಿಗೆ ಸುಳ್ಳಿನ ಜೊತೆ ರೊಮ್ಯಾನ್ಸು. ಅವರ ಶಿಷ್ಯಂದ್ರು ಸ್ವಂತ ಸುದ್ದಿನೇ ಬೇಯಿಸು. ಪಬ್ಲಿಕ್ ಟಿವಿ ಹೊಡಿತಿದೆ ಜನ TRP ಚಾನ್ಸು. ಹೆಂಗಿದೆ ನನ್ನ ಪದ ಕಟ್ಟುವ ಮನಸ್ಸು. ನಾನು ಹೇಳೋದೇನಾರು ನಿಮ್ಗೆ ಅನ್ಸಿದ್ರೆ ನೈಸು. ಕೆಳಗಡೆ ಸಬ್ಸ್ಕ್ರೈಬ್ ಆಗಿ ಒನ್ಸು. ಈ ಯೋಜನೆ ಜಾರಿಗೆ ಬಂದಿದ್ದೆ ಆದ್ರೆ ಕೇಳಿದಷ್ಟು ಹಣ, ದೊಡ್ಡ ಮೊತ್ತದ ಹಣ, ಸಿಕ್ಕಾಪಟ್ಟೆ ಹಣ, ಕೇಳಿದಷ್ಟಲ್ಲ
ಬಾಚಿಕೊಂಡಷ್ಟು ಹಣ ನಿಮ್ಮದೇ ಆಗಲಿದೆ. ಬಾಚ್ಕೊಂಡಷ್ಟು ಹಣ ಅಂತ ಏನ್ ಪಬ್ಲಿಕ್ ಟಿವಿನಲ್ಲಿ ಕೂತ್ಕೊಂಡು ನೀವೇ ನೋಟ್ ಪ್ರಿಂಟ್ ಮಾಡಿರೆ? ನಿಮ್ಮ ಮಕ ಮುಚ್ಚ, ನಿಮ್ಮ ಮಕಕ್ಕೆ ಮಂಗ್ಲಾರ್ತಿ ಎತ್ತ, ನಿಮ್ಮ ನಾಲ್ಗೆ ಮೇಲೆ ನನ್ನ ಹಳೆ ಮುಸ್ರೆ ಬಟ್ಟೆ ತಿಕ್ಕ, ಅಷ್ಟಾರು ಕಾಮನ್ ಸೆನ್ಸ್ ಇಲ್ವಾ? ಇಷ್ಟೊಂದು ಚುಯ್ಯ ನ್ಯೂಸ್ ಹಾಕೋದು. ಬಾಚ್ಕೊಂಡಷ್ಟು ದುಡ್ಡು ಅಂತ ಏನೆಲ್ಲ ನಿಮ್ಮ ಪಟಾಲ ಕೂತ್ಕೊಂಡು ನೋಟ್ ಪ್ರಿಂಟ್ ಮಾಡ್ತಾ ಇರೋದು ಸಹ ಬಾಚ್ಕೊಂಡಷ್ಟು, ಕೇಳ್ದಷ್ಟು. ಅಯ್ಯೋ 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 ಅಯ್ಯೋ, ಯಾವ್ದಾರ ಒಳ್ಳೆ ಕ್ಯಾಮೆ ಇದ್ರೆ ನೋಡಿ ಹೋಗ್ರಿ ರೀ. ಹೌದು, ಪ್ರತಿ ಊರಿಗೂ, ಪ್ರತಿ ಹಳ್ಳಿಗೂ, ಪ್ರತಿ ಬೀದಿಗೂ, ಪ್ರತಿ ಮನೆಗೂ ಹಣ ಸಿಗಲಿದೆ. ಈ ದುಡ್ಡು ಸಿಕ್ಕಿದ ಮೇಲೆ ಅದು ನಿಮ್ಮದೇ. ನೀವು ಆ ಹಣವನ್ನ ಯಾಕೆ, ಹೇಗೆ, ಎಲ್ಲಿ ಖರ್ಚು ಮಾಡಿದ್ರಿ ಅನ್ನೋದನ್ನ ಕೂಡ ಸರ್ಕಾರ ಕೇಳಲ್ಲ. ಹಿಂದಿ ಚಿತ್ರಣ ಏರ್ ಟ್ರಾಫಿಕ್ ಕಂಟ್ರೋಲ್ ಸೆಂಟರ್, ಪಬ್ಲಿಕ್ ಟಿವಿ 420 ಚಾಪರ್ ಆರ್ಡರ್ ಟು ಲ್ಯಾಂಡ್ ಇಮಿಡಿಯೇಟ್ಲಿ. ಕೇವಲ ಟೀಕೆಗಳನ್ನ, ಕೇವಲ ಸುದ್ದಿಗಳನ್ನ ಅಷ್ಟೇ ಅಲ್ಲ, ಜನರ ಧ್ವನಿಗಳನ್ನ ಎತ್ತಿ ಹಿಡಿಯೋದು. ಟೀಕೆಗಳನ್ನ ಮಾಡ್ತಾ ಸುದ್ದಿಗಳನ್ನ ಮಾಡೋದಲ್ಲ. ರಿಟರ್ನ್ ಟು ದ ಪೇಜ್. ಈ ಸುದ್ದಿಯನ್ನ ನೋಡಿ ಹೇಗಿದೆ. ನಿರಂತರವಾಗಿ ಪಬ್ಲಿಕ್ ಟಿವಿ ಅಭಿಯಾನವನ್ನ ಆರಂಭ ಮಾಡಿದ್ದು ಸರ್ಕಾರ ತೆಗೆದುಕೊಂಡಿರುವಂತಹ ಆದೇಶ ಸರಿಯಲ್ಲ. ಇಡೀ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಜನ ಕರೆ ಮಾಡಿ ಹಿಂದಿ ಚಿತ್ರಣ ಏರ್ ಟ್ರಾಫಿಕ್ ಕಂಟ್ರೋಲ್ ಸೆಂಟರ್, ಪಬ್ಲಿಕ್ ಟಿವಿ 420 ಚಾಪರ್ ಆರ್ಡರ್ ಟು ಲ್ಯಾಂಡ್ ಇಮಿಡಿಯೇಟ್ಲಿ. ರಿಟರ್ನ್ ಟು ದ ಪೇಜ್. ಇಟ್ಸ್ ಎನ್ ಆರ್ಡರ್. ಆ ಧ್ವನಿಗೆ ಧ್ವನಿಯಾಗಿ ನಿಂತಿದ್ದು ನಿಮ್ಮ ಪಬ್ಲಿಕ್ ಟಿವಿ. ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಏನು ಅಂತಂದ್ರೆ, ಈಗ ಪಬ್ಲಿಕ್ ಟಿವಿಯ Captain Rail Ranga, you are spreading false news. You are not supposed to be doing this. Please return to the base immediately. It's an order. ನಿರ್ಧಾರದ ವಿಚಾರದಲ್ಲಿ ಈಗ ಮಣದಿದೆ. ಯಾರೇ ಅವನು ನಿಮ್ ಶಿಷ್ಯ ಜೋರ ರೈಲ್ ಬಿಡ್ತಾ ಇದ್ದಾನೆ, ಅವ್ನು ಟೈಮ್ ಸ್ಕೂಲ್ ಇರಕ್ಕೆ ಹೇಳ್ರಿ. ಬಾಯ್ ಪಟ್ಟೆ ತುರುಕ್ರೆ. ಹಲೋ ರೈಲ್ ರಂಗ, ಪ್ಲೀಸ್ ಟೇಕ್ ಚಾರ್ಜ್ ಅಂಡ್ ಲ್ಯಾಂಡ್ ಪಾಸ್ ಇಮಿಡಿಯೇಟ್ಲಿ. ಕೂಡ ತೆಗೆದುಕೊಂಡು ಹೋಗೋದು ಪಬ್ಲಿಕ್ ಟಿವಿಯ ಬಿಗ್. ಕ್ಯಾಪ್ಟನ್ ರೈಲ್ ರಂಗ, ಕೇಳಿಸ್ತಾ ಇದೆಯೇನ್ರಿ ನಿಮ್ಗೆ? ವಾಪಸ್ ಬನ್ರಿ ಬೇಸ್ಗೆ. PhD ಇನ್ ಟವಾಲಜಿ ಆದ ಶ್ರೀ 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 ಡಾಕ್ಟರ್ ರೇಲ್ ರಂಗ ಅವರು ಅವ್ರ ಹತ್ರ ಇರೋ ರೇಲ್ಗಳನ್ನೆಲ್ಲ ಸದ್ಯಕ್ಕೆ ನಿಲ್ಲಿಸಿ ವೆರೈಟಿ ಮಾಡೆಲ್ ಹೆಲಿಕಾಪ್ಟರ್ಗಳನ್ನ ಆಕಾಶಕ್ಕೆ ಹಾರಕ್ ಬಿಟ್ಟಿದ್ದಾರೆ. ಹಂಗಾಗಿ PIB ನವರು ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದಾರೆ. ಸೆಕೆಂಡ್ ಪ್ಯಾರಾಗ್ರಾಫ್ ಅಲ್ಲಿ ನೀವು ನೋಡ್ತಾ ಇರಬಹುದು. However, on April 15, 2020, your news channel Public TV broadcasted an item, Helicopter Money. Helicopter ನಲ್ಲಿ ಸುರಿತಾರ ಮೋದಿ 8:30 p.m. which is false, mischievous and deliberate and clearly violate the broadcasting code and rules. When the whole country is fighting the COVID-19, your channel, instead of creating awareness and educating the people, spreading false information, creating panic and social unrest ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದು ಒಂದೇ ಅಲ್ಲ ಇವ್ರದ್ದು ಕತೆ. ಅರವಿಂದ್ ಸೇತುರಾವ್ ಪಬ್ಲಿಕ್ ಟಿವಿ ನ್ಯೂಸ್ ಪ್ರೆಸೆಂಟರ್ ಬಂದಿದೆ. ಮುಸ್ಲಿಮ್ಸ್ ಇನ್ ಕ್ವಾರಂಟೈನ್ ಇನ್ ಬೀದರ್ ವರ್ ಡಿಮ್ಯಾಂಡಿಂಗ್ ಲಕ್ಸುರಿಯಸ್ ಫೆಸಿಲಿಟೀಸ್ ಅಂಡ್ ಈವನ್ ಬ್ಲಾಕ್ ಮೇಲಿಂಗ್ ಡಾಕ್ಟರ್ಸ್ ಅಂಡ್ ನರ್ಸಸ್ ಸೇಯಿಂಗ್ ವಿಲ್ ಸ್ಪಿಟ್ ಆನ್ ಯು, ಟಚ್ ಯು ಇಫ್ ಹೈ ಫೆಸಿಲಿಟೀಸ್ ಅಂಡ್ ರೂಮ್ಸ್ ಆರ್ ನಾಟ್ ಗಿವನ್ ಅಂತ ಇವರು ಪ್ರೆಸೆಂಟ್ ಮಾಡಿದ್ರು ನ್ಯೂಸ್ ಸೆಗ್ಮೆಂಟ್ ನಲ್ಲಿ. ಇದ್ರದ್ದು ಲಿಂಕ್ ನನಗೆ ಸಿಗ್ಲಿಲ್ಲ, ಹಂಗಾಗಿ ಈ ಆರ್ಟಿಕಲ್ ಲಿಂಕ್ ನಾನು ಕೆಳಗಡೆ ಹಾಕ್ತೀನಿ. ಆಮೇಲೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಈ ಬೀದರ್ ಕ್ವಾರಂಟೈನ್ ಫೆಸಿಲಿಟೀಸ್ ನ ಯಾರು ಓವರ್ಸಿ ಮಾಡ್ತಾ ಇರ್ತಾರೆ ಆ ಆಫೀಸರ್ನ ಲೈನಿಗೆ ತಗೊಂಡಿದ್ದಾರೆ ಮಾತಾಡ್ಸಕ್ಕೆ. ಆದ್ರೆ ಆ ಆಫೀಸರ್ ಬಂದಿದೆ ಇವ್ರ ಕ್ಲೇಮ್ ನ ಬ್ಯಾಕಪ್ ಮಾಡಿಲ್ಲ. ಹಂಗಾಗಿ ಟ್ಯಾಪೆ ಹಾಕಕ್ಕೆ ಈ ಅರವಿಂದ್ ಸೇತುರಾವ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, the anchor claimed the official was helpless and could not reveal what was actually happening. ಇದು ತ್ಯಾಪೆ ಹಾಕಕ್ ಮಾತ್ರ ಮಾಡಿರೋದು, ಯಾರ ಹತ್ರನೂ ಎವಿಡೆನ್ಸ್ ಇಲ್ಲ, ಸುಮ್ನೆ ಬಾಯಿ ಬಂದು ನ್ಯೂಸ್ ಹೇಳೋದು. ಇದೇ ಇವ್ರದ್ದು ಕರ್ಮ. ಇದೇ ಪಬ್ಲಿಕ್ ಟಿವಿ ಮಾರ್ಚ್ 14ನೇ ತಾರೀಕು ಒಂದು ಸುಳ್ಳು ನ್ಯೂಸ್ ಹಾಕಿದ್ರು. ಆ ಲಿಂಕ್ ನಾನು ಕೆಳಗಡೆ ಹಾಕಿದೀನಿ. ಈಗ ಅವ್ರು ಆ ವಿಡಿಯೋನ ತೆಗ್ದ್ಬಿಟ್ಟಿದ್ದಾರೆ, ಅಪಾಲಜಿ ಕೂಡ ಕೇಳಿಲ್ಲ. ಆದ್ರೆ ನಮ್ಮ ಪುಣ್ಯ ಆಲ್ಟ್ ನ್ಯೂಸ್ನವರು ಅದನ್ನ ಅವತ್ತೇ ಪಬ್ಲಿಷ್ ಮಾಡಿದ್ರು. ಹಂಗಾಗಿ ಅವ್ರದ್ದು ಆರ್ಟಿಕಲ್ ಲಿಂಕ್ ಕೂಡ ನಾನು ಕೆಳಗಡೆ ಹಾಕಿದೀನಿ, ನೀವು ಅಲ್ಲಿಗೆ ಹೋಗಿ ಓದ್ಬೋದು. ಅವತ್ ಏನ್ ಹೇಳಿದ್ರು ಅಂದ್ರೆ, ಮಾರ್ಚ್ 14ನೇ ತಾರೀಕು 4 ಮುಸ್ಲಿಂ ಯುವಕರು ಸುಲ್ತಾನ್ ಸ್ಟ್ರೀಟ್ ಭಟ್ಕಳ್ ಕರ್ನಾಟಕನಲ್ಲಿ ಕೊರೋನಾ ವೈರಸ್ ಟೆಸ್ಟಿಂಗ್ ಮಾಡಿಸ್ಕೊಳಕ್ಕೆ ಒಪ್ಲಿಲ್ಲ. ಏನಕ್ಕೆ ಅಂದ್ರೆ ಕಾರಣ ಧರ್ಮದ ಕಾರಣ ಕೊಟ್ರು ಅಂತ ಹೇಳ್ತಾರೆ. ಅವರು 4 ಜನ ದುಬೈಯಿಂದ ಬಂದಿದ್ರು ಅಂತ. ಆದ್ರೆ ಅದಕ್ಕೆ ಯಾವುದೇ ಪುರಾವೆ ಇರಲಿಲ್ಲ. ಪ್ಲಸ್ ಅಲ್ಲಿನ ಅಧಿಕಾರಿಗಳೇ ವೆರಿಫೈ ಮಾಡಿ ಹೇಳಿದ್ದಾರೆ ಆ ಥರ ಪ್ರಸಂಗಗಳು ಯಾವುದು ನಡೆದಿಲ್ಲ ಅಂತ. ನಮ್ಮ ಶೇಮ್ಲೆಸ್ ಪಬ್ಲಿಕ್ ಟಿವಿ ರಂಗನಾಥ್ ಆಚೆ ಬಂದು ಒಂದು ಕ್ಷಮಾಪಣೆ ಕೂಡ ಕೇಳಿಲ್ಲ, ಸುಳ್ಳು ನ್ಯೂಸ್ ಹಾಕಿದೀವಿ ಅಂತ ಎಲ್ಲೂ ಕೂಡ ಕ್ಷಮಾಪಣೆ ಕೇಳಿಲ್ಲ. ಅವರು ಸುಮ್ಮನೆ ಹಂಗೆ ವಿಡಿಯೋನ ತೆಗೆದು ಬಿಟ್ಟಿದ್ದಾರೆ. ಮತ್ತೆ ಹೆಲಿಕಾಪ್ಟರ್ ಮನಿ ವಿಷಯಕ್ಕೆ ಬರಬೇಕು ಅಂದ್ರೆ, ತೆಲಂಗಾಣ CM KC ರಾವ್ ಅವರು ಇದನ್ನ ಪ್ರಸ್ತಾವನೆ ಮಾಡಿದ್ದು ನಿಜ. ಆದ್ರೆ ಪಬ್ಲಿಕ್ ಟಿವಿನವ್ರು ಹೇಳ್ತಾರಲ್ಲ, ಹೆಲಿಕಾಪ್ಟರ್ ಅಲ್ಲಿ ಬಂದು ಹಳ್ಳಿಗೆ ಬೇಕಾದಷ್ಟೆಲ್ಲ ಬಾಚ್ಕೊಬಹುದು, ಅವೆಲ್ಲ ಸುಳ್ಳು. ಅದೇ ಪಬ್ಲಿಕ್ ಟಿವಿ ಏನ್ ಮಾಡಿದ್ದಾರೆ ಅಂದ್ರೆ, ಅವ್ರು ಯೂಟ್ಯೂಬ್ ನಲ್ಲಿ ಈ ವಿಡಿಯೋ ಹಾಕಿಲ್ಲ, ಫೇಸ್ಬುಕ್ ಅಲ್ಲಿ ವಿಡಿಯೋ ಹಾಕಿಲ್ಲ. ಆದ್ರೆ ಕೊನೆ ಸೆಗ್ಮೆಂಟ್ ಅಲ್ಲಿ, ಈ ಸೆಗ್ಮೆಂಟ್ 30 ನಿಮಿಷ ನಡೆಯುತ್ತೆ ಇದು ಪ್ರೋಗ್ರಾಮ್. ಇದು ಕೊನೆಯಲ್ಲಿ ಸ್ವಲ್ಪ ಹೊತ್ತು ಒಂದು ಎಕನಾಮಿಕ್ ಎಕ್ಸ್ಪರ್ಟ್ ನ ಕರ್ಕೊಂಡ್ಬಂದು ನಿಜ ಹೇಳ್ಸಿದ್ದಾರೆ. ಅದನ್ನ ಮಾತ್ರ ಇವ್ರು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕೊಂಡಿದ್ದಾರೆ, ಇನ್ ಮಿಕ್ಕಿದೆಲ್ಲ ಹಾಕೊಂಡಿಲ್ಲ ಈ ಚಾನಲ್ ನಲ್ಲಿ. ಇದು ಕಂಪ್ಲೀಟ್ ಮಿಸ್ಲೀಡಿಂಗ್ ಅಂತಾನೆ ನಾವು ಇದನ್ನ ಗಮನಕ್ಕೆ ತಗೊಬೇಕಾಗತ್ತೆ. ಇನ್ನು ಇವ್ರ ನ್ಯೂಸ್ ಚಾನಲ್ಗಳನ್ನ ಅಗಿತಾ ಹೋದ್ರೆ ಬೇಜಾನ್ ಜುಮ್ಲಾ ಕಿಷ್ಕು ನ್ಯೂಸ್ ಗಳೆಲ್ಲ ಖಂಡಿತವಾಗ್ಲೂ ಸಿಗುತ್ತೆ, ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಆದ್ರೆ ಏನ್ ಮಾಡೋದು, ನನಗೆ ಕ್ಯಾಮೆ ಇದೆ, ಇಲ್ಲೇ ನನ್ನ ವಿಡಿಯೋನ ನಿಲ್ಸ್ಬೇಕಾಗತ್ತೆ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.